ರಾಜ್ಯ ರಾಜಕಾರಣದ ಮದಗಜ್ಜಿಗಳು ಕಾಲು ಕೆರೆಕೊಂಡು ಸಮರಕ್ಕೆ ನಿಂತಿದ್ದಾವೆ. ಯುದ್ಧಕ್ಕೆ ನಾನ್ ರೆಡಿ ಅಂತ ಡಿಕೆ ಮತ್ತು ಎಚ್ಡಿಕೆ ಸವಾಲ್ ಹಾಕಿದ್ದಾರೆ. ದಂಡು ದಾಳಿ ಕರ್ಕೊಂಡು ಬರಲಿ ಅಂತ ಓಪನ್ ಚಾಲೆಂಜ್ ಹಾಕಿದ್ದಾರೆ. ಹಾಗಾದ್ರೆ ಈ ಇಬ್ಬರ ನಡುವಿನ ಓಪನ್ ಟಾಕ್ ವಾರ್ಗೆ ಕಾರಣ ಆಗಿದ್ದೇನು? ಬಂಡೆ ವರ್ಸಸ್ ಸ್ಟೀಲ್ ವಿಷಯ ಏನು ತೋರಿಸ್ತೀವಿ ನೋಡಿ. ಚರ್ಚೆ ತಯಾರಾಗಿದ್ದೀನಿ ನಾನು ಚರ್ಚೆ ಮಾಡಲಿಕ್ಕೆ. ಕುಮಾರಸ್ವಾಮಿ ಜೊತೆ ಚರ್ಚೆ ಮಾಡೋದಿದ್ರೆ ಬನ್ನಿ, ಅದು ಏನು ಚರ್ಚೆ ಮಾಡಬೇಕು. ನನಗೆ ಫಸ್ಟು ಕುಮಾರಣ್ಣಂಗೆ ನಾನು ರಿಕ್ವೆಸ್ಟ್ ಮಾಡೋದಷ್ಟೇ, ಪಂತ ಅಣ್ಣ ನೀನು ಯಾವತ್ತು ಟೈಮ್ ಹೇಳ್ತೀಯ ಅಣ್ಣ, ನಾನು ಬರ್ತೀನಿ. ಎಷ್ಟೇನು ಟೋಪಿ ಹಾಕಿ ಇದನ್ನು ಸೃಷ್ಟಿ ಮಾಡಿ ದಾಖಲೆಗಳನ್ನ ಆ ಕಾಲೇಜ್ ಕಟ್ಟೋರ ಪಾಪ ನಿಲ್ತಿದೆ ಅಲ್ಲಿ. ಜಾಗನೂ ಅವರೇ ಫಿಕ್ಸ್ ಮಾಡಲಿ, ಟೈಮು ಫಿಕ್ಸ್ ಮಾಡಲಿ, ಬಟ್ 3 ದಿನ ಟೈಮ್ ಕೊಡಬೇಕಷ್ಟೇ. 4 ಎಕರೆ ನಡೀತಾ ಇದೆ ನಮ್ಮದು. ಅದು 40 ವರ್ಷದಿಂದ ತಗೊಂಡಿರ್ತಕ್ಕಂಥದ್ದು. ಆ ರೀತಿ ನಾವು ಇದು ಮಾಡಿದ್ವಿ. ಯಾವ ಚರ್ಚೆಗೂ ಸಿದ್ಧ ಇದ್ದೇನೆ ನಾನಂತೂ ಅವ್ರು ಯಾವಾಗ ಹೇಳ್ತಾರೋ ನಾವು, ಯಾಕೆಂದ್ರೆ ಮೊದಲು ಅವ್ರದ್ದು ಸ್ವೀಕಾರ ಮಾಡಿದ್ದೀನಿ, ಸಾತ್ತೂರಲ್ಲಿ ಸ್ವೀಕಾರ ಮಾಡಿದ್ದೀನಿ. ಈಗೂ ನಾನು ಐ ಆಮ್ ರೆಡಿ ಟು ಅಕ್ಸೆಪ್ಟ್ ವಾಟ್ ಎವರ್ ಇಸ್ ದರ್. 5 ಗುಂಟೆ 10 ಗುಂಟೆ 20 ಗುಂಟೆ ಜಮೀನು ಇಟ್ಕೊಂಡು ತರಕಾರಿ ಬೆಳೆದು ಹಸುಗಳು ಸಾಕೊಂಡು ಜೀವನ ಮಾಡದೇ ಇರ್ತಕ್ಕಂಥ ಆ ಕುಟುಂಬಗಳನ್ನು ಬೀದಿಗೆ ತಗೊಂಡೋಗಿ ಆಗ್ತಕ್ಕಂಥದ್ದಕ್ಕೆ ಮೌನವಾಗಿರ್ಬೇಕನ್ನ. ದಟ್ ಈಸ್ ಬೀನ್ ಫಿಕ್ಸ್ಡ್ ಮ್ಯಾಚ್. ನೀವು ಯಾವ ಟೈಮ್ ಕೇಳ್ತಾರೋ ಬೇಕಾದ್ರೆ ನೀವು ಫಿಕ್ಸ್ ಮಾಡ್ಕೊಳ್ಳಿ. ಫೀಲ್ಡ್ ರೆಡಿ ಇದೆ, ಟಾರ್ಗೆಟ್ ಫಿಕ್ಸ್ ಆಗಿದೆ, ಆದರೆ ಮ್ಯಾಚ್ ಫಿಕ್ಸ್ ಆಗಿರಲಿಲ್ಲ. ಮದಗಜಗಳ ನಡುವಿನ ಮುಖಾಮುಖಿ ಕದನಕ್ಕೆ ಕಾಲ ಕೂಡಿ ಬಂದಿರಲಿಲ್ಲ. ಈಗ ಓಪನ್ ಚಾಲೆಂಜ್ ಹಾಕಿದ್ದಾರೆ. ನಾನ್ ರೆಡಿ ಅಂತ ಓಪನ್ ಚರ್ಚೆಗೆ ಸೈ ಎಂದಿದ್ದಾರೆ. ಕೇಂದ್ರ ಸಚಿವ ಕುಮಾರಸ್ವಾಮಿ ವರ್ಸಸ್ ಡಿಸಿಎಂ ಡಿಕೆ ಶಿವಕುಮಾರ್ ನಡುವೆ ಮೆಗಾ ಫೈಟ್ ನಡೆಯಲಿದೆ. ಯಾಕಂದ್ರೆ ಕುಮಾರಸ್ವಾಮಿ ಸವಾಲಿಗೆ ಬಂಡೆ ಬೌಲಿಂಗ್ ಮಾಡಿದ್ದಾರೆ. ಮಾತಿನ ಯುದ್ಧಕ್ಕೆ ನಾನ್ ರೆಡಿ ಅಂತ ಸವಾಲು ಸ್ವೀಕರಿಸಿದ್ದಾರೆ. ಕುಮಾರಣ್ಣ ಯಾವ ಟೈಮ್ಗೆ ಹೇಳ್ತೀಯೋ ಆ ಟೈಮ್ಗೆ ಬರ್ತೀನಣ್ಣ. ಎಚ್ಡಿಕೆ ಪಂಥಾಹ್ವಾನಕ್ಕೆ ಟ್ರಬಲ್ ಶೂಟರ್ ಸೈ. ರಾಜ್ಯ ರಾಜಕಾರಣದಲ್ಲಿ ಟ್ರಬಲ್ ಶೂಟರ್ ಡಿಕೆಶಿ ಹಾಗೂ ಕುಮಾರಸ್ವಾಮಿ ನಡುವಿನ ಮಾತಿನ ಕಾಳಗ ನಿನ್ನೆ ಮೊನ್ನೆ ನಡೆಯುತ್ತಿರೋ ಕಾಳಗ ಅಲ್ಲ, ಅದು ವರ್ಷಗಳ ಸಮರ. ಮದಗಜಗಳ ನಡುವೆ ನಡೆಯುತ್ತಿರೋದು ವರ್ಷಗಳ ಕದನ, ರಣಕಲಿಗಳ ನಡುವಿನ ಮಾತಿನ ಯುದ್ಧ. ಆ ಯುದ್ಧ ಈಗ ಮತ್ತೊಂದು ಲೆವೆಲ್ಗೆ ಬಂದು ನಿಂತಿದೆ. ಮುಖಾಮುಖಿ, ನೇರ ಒಂದೇ ವೇದಿಕೆಯಲ್ಲಿ ಕೂತು ಸವಾಲು ಹಾಕೋಕೆ ಇಬ್ಬರೂ ಸೈ ಎಂದಿದ್ದಾರೆ. ಚರ್ಚೆಗೆ ನಾನ್ ರೆಡಿ ಅಂತ ಓಪನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಮಾತಿನಲ್ಲೇ ಚೂಪಾದ ಬಾಣಗಳನ್ನ ಬಿಡುತ್ತಾ ಕಟ್ಟಾಕ್ತೀವಿ, ಬಂಡವಾಳ ಹೊರಗಿಡ್ತೀವಿ ಅಂತ ಇಬ್ಬರು ಘಟಾನುಘಟಿಗಳು ಸವಾಲಿಗೆ ಸವಾಲೆಸೆದಿದ್ದಾರೆ. ಈ ಸವಾಲ್ಗೆ ಇಷ್ಟು ದಿನಗಳಿಂದ ಹೊಗೆಯಾಡುತ್ತಿದ್ದ ಕಿಡಿಯನ್ನ ಧಗಧಗಿಸುವಂತೆ ಮಾಡಿದ್ದು ಬಿಡದಿಯ ಟೌನ್ಶಿಪ್ ವಿಷಯ. ಅಂದ್ರೆ ಬೆಂಗಳೂರಿನಿಂದ ಸುಮಾರು 30 ಕಿಲೋಮೀಟರ್ ದೂರದಲ್ಲಿರುವ ಬಿಡದಿ ಬಳಿ ಕರ್ನಾಟಕ ಸರ್ಕಾರ ಬೃಹತ್ ಮತ್ತು ಸ್ವಾವಲಂಬಿ ಉಪನಗರ ಯೋಜನೆ ಅಭಿವೃದ್ಧಿಪಡಿಸುತ್ತಿದೆ. ಇದನ್ನ ಗ್ರೇಟರ್ ಬೆಂಗಳೂರು ಇನೋವೇಷನ್ ಮತ್ತು ಟೆಕ್ ಸಿಟಿ ಎಂದು ಕರೆಯಲಾಗುತ್ತದೆ. ಇಂತಹ ಈ ಬಿಡದಿಯ ಟೌನ್ಶಿಪ್ ವಿಚಾರಕ್ಕೆ ಕುಮಾರಸ್ವಾಮಿ ಫುಲ್ ಗರಂ ಆಗಿದ್ರು. ರೈತರ ಬದುಕು ಬರ್ಬಾದ್ ಮಾಡೋ ಪ್ಲಾನ್ ಇದು ಅಂತ ಆಕ್ರೋಶ ಹೊರಹಾಕಿದ್ರು. ಬಿಡದಿ ಟೌನ್ ವಿಷಯ ಮಾತ್ರ ಒಂದೇ ಅಲ್ಲ, ಯಾವುದೇ ವಿಷಯದ ಚರ್ಚೆಗೂ ನಾನ್ ರೆಡಿ ಅಂತ ಕುಮಾರಸ್ವಾಮಿ ಅಂದಿದ್ರು. ಈಗ ಕುಮಾರಸ್ವಾಮಿ ಪಂಥಾಹ್ವಾನಕ್ಕೆ ಡಿಕೆಶಿ ಟೈಮ್ ಫಿಕ್ಸ್ ಮಾಡಿ ಅಂತಿದ್ದಾರೆ. ಚರ್ಚೆ ತಯಾರಾಗಿದ್ದೀನಿ ನಾನು ಚರ್ಚೆ ಮಾಡಲಿಕ್ಕೆ. ಕುಮಾರಸ್ವಾಮಿ ಜೊತೆ ಚರ್ಚೆ ಮಾಡೋದಿದ್ರೆ ಬನ್ನಿ, ಅದು ಏನು ಚರ್ಚೆ ಮಾಡಬೇಕು. ನೆನ್ನೆ ರೈತರು ಬಂದು 20 ಜನ ಭೇಟಿ ಮಾಡಿದ್ರಲ್ಲ, ನಿಮ್ಮದೆಂಥದ್ದು ನಿಮ್ಮ ನ್ಯಾಷನಲ್ ಕಾಲೇಜು. ಆ ಕಾಲೇಜ್ ಹಣೆ ಬರವೂ ಗೊತ್ತು. ಅದು ಎಷ್ಟು ಜನಕ್ಕೆ ಟೋಪಿ ಹಾಕಿ ಇದನ್ನು ಸೃಷ್ಟಿ ಮಾಡಿ ದಾಖಲೆಗಳನ್ನ ಆ ಕಾಲೇಜ್ ಕಟ್ಟೋರ ಪಾಪ ನಿಲ್ತಿದೆ ಅಲ್ಲಿ. ನಾನು ಅವ್ರ ಟೈಮ್ಗೆ ನಾನು ರೆಡಿ ಇದ್ದೀನಿ. 3 ದಿನ ಟೈಮ್ ಸಾಕು ನನಗೆ. ನಾನು ನಮ್ಮ ರೈತರಿಗೆಲ್ಲ ಹೇಳ್ದೆ, ಅಣ್ಣ ನೀವು ಬೇಡ ಅಣ್ಣ, ನಾವು ಬರ್ತೀವಿ, ನಾವೇ ಸ್ವೀಕಾರ ಮಾಡ್ತೀವಿ, ನಾವೇ ಅವ್ರಿಗೆ ಉತ್ತರ ಕೊಡ್ತೀವಿ ಅಂತ ಪಾಪ ರೈತರೆಲ್ಲ ಹೇಳ್ತಾ ಇದ್ರು. ನನಗೆ ಆ ರೈತನ ಬಿಡೋಕ್ಕೆ ಇಷ್ಟ ಇಲ್ಲ. ಇರಲಿ ಪಾಪ ಅವ್ರು ಕರೆದಾಗ ನಾವು ಹೋಗ್ಬೇಕು. ಸೊ ಹಂಗೆ ಫಸ್ಟು ಕುಮಾರಣ್ಣಂಗೆ ನಾನು ರಿಕ್ವೆಸ್ಟ್ ಮಾಡೋದಷ್ಟೇ, ಪಂತ ಅಣ್ಣ ನೀನು ಯಾವತ್ತು ಟೈಮ್ ಹೇಳ್ತೀಯ ಅಣ್ಣ, ನಾನು ಬರ್ತೀನಿ. ಜಾಗನೂ ಅವರೇ ಫಿಕ್ಸ್ ಮಾಡಲಿ, ಟೈಮು ಫಿಕ್ಸ್ ಮಾಡಲಿ, ಬಟ್ 3 ದಿನ ಟೈಮ್ ಕೊಡಬೇಕಷ್ಟೇ. ನಾನು ರೆಡಿ ಚರ್ಚೆ ಮಾಡೋಣ. ಬಿಡದಿ ಪ್ರದೇಶದ ಗ್ರೇಟರ್ ಬೆಂಗಳೂರು ಟೌನ್ಶಿಪ್ ಯೋಜನೆ ಕುರಿತು ರೈತರೊಂದಿಗೆ ಡಿಕೆಶಿ ಸಭೆ ನಡೆಸಿದ್ರು. ಸಭೆಯ ನಂತರ ಡಿಕೆಶಿ ತಮ್ಮ ಸರ್ಕಾರಿ ನಿವಾಸದಲ್ಲಿ ಮಾತನಾಡಿದ್ರು. ನೋಟಿಫಿಕೇಶನ್ಗಳನ್ನ ಹಂತ ಹಂತವಾಗಿ ಹೊರಡಿಸುವುದಾಗಿ ಭರವಸೆ ನೀಡಿದ್ರು. ಈ ಭರವಸೆ ನಡುವೆ ಕುಮಾರಸ್ವಾಮಿಯ ಸವಾಲ್ಗೆ ಡಿಕೆಶಿ ಮರು ಸವಾಲು ಹಾಕಿದ್ದಾರೆ. ರೈತರಿಗೆ ತೊಂದರೆ ಆಗ್ತಿರೋದು, ರೈತರ ಬದುಕು ಸರ್ವನಾಶವಾಗ್ತಿರೋದು, ನಾನು ಸುಮ್ಮನೆ ಇರಬೇಕಾ ಅಂತ ಕುಮಾರಸ್ವಾಮಿ ಗುಡುಗಿದ್ರೆ
ಡಿಕೆಶಿ ಚರ್ಚೆಗೆ ಬಾರಣ್ಣ, ಎಲ್ಲವನ್ನೂ ಮಾತನಾಡೋಣ ಅಂತ ಹೇಳಿದ್ದಾರೆ. 5 ಗುಂಟೆ 10 ಗುಂಟೆ 20 ಗುಂಟೆ ಜಮೀನು ಇಟ್ಕೊಂಡು ತರಕಾರಿ ಬೆಳೆದು ಹಸುಗಳು ಸಾಕೊಂಡು ಜೀವನ ಮಾಡ್ತಾ ಇರ್ತಕ್ಕಂಥ ಆ ಕುಟುಂಬಗಳನ್ನು ಬೀದಿಗೆ ತಗೊಂಡೋಗಿ ಹಾಕ್ತಕ್ಕಂಥದ್ದಕ್ಕೆ ಮೌನವಾಗಿರ್ಬೇಕಾ ನಾನು? ನನ್ನ ಕಾಲದಲ್ಲಿ ಅವತ್ತು 2006ನೇ ಇಸ್ವಿದು ನಾನು ಹೇಳ್ತಾ ಇದ್ದೇನೆ ಸಾರ್ವಜನಿಕವಾಗಿಯೇ. ಅವತ್ತಿನ ನನ್ನ ಕಾರ್ಯಕ್ರಮ ಬೇರೆ ಇದ್ದಿದ್ದು. ನಾನಂತೂ ಅವ್ರು ಯಾವಾಗ ಹೇಳ್ತಾರೋ ನಾವು, ಯಾಕೆಂದ್ರೆ ಮೊದಲು ಅವ್ರದ್ದು ಸ್ವೀಕಾರ ಮಾಡಿದ್ದೀನಿ, ಸಾತೂರಲ್ಲಿ ಸ್ವೀಕಾರ ಮಾಡಿದ್ದೀನಿ. ಈಗೂ ನಾನು ಐ ಆಮ್ ರೆಡಿ ಟು ಅಕ್ಸೆಪ್ಟ್ ವಾಟ್ ಎವರ್ ಇಸ್ ದೇರ್. ಪಾಪ ಅವ್ರು ಯಾವಾಗ ಕರೀತಾರೋ ಗೌರವದಿಂದ, ನಾನು ಭಾಳ ನಮ್ರತೆಯಿಂದ, ಈಗ ಎಷ್ಟು ಗೌರವದಿಂದ ಅವ್ರ ಅಣ್ಣ ಅವ್ರಿಗೆ ಏನು ಗೌರವ ಕೊಡಬೇಕು, ಒಂದು ಚೂರು ಅಶಬ್ದವಾದಂಥ ಪದವನ್ನು ಉಪಯೋಗಿಸಿದೆ, ಅಸಂಬಂಧವಾದಂಥ ಪದವನ್ನು ಉಪಯೋಗಿಸಿದೆ ನಾನು ಮಾತಾಡ್ತೀನಿ. ದಟ್ ಈಸ್ ಬೀನ್ ಫಿಕ್ಸ್ಡ್ ಮ್ಯಾಚ್. ನೀವು ಯಾವ ಟೈಮ್ ಕೇಳ್ತಾರೋ ಬೇಕಾದ್ರೆ ನೀವು ಫಿಕ್ಸ್ ಮಾಡ್ಕೊಳ್ಳಿ. ಬಂಡೆ ವರ್ಸಸ್ ಸ್ಟೀಲ್, ಡಿಕೆಶಿ ಗುದ್ದು. ವೇದಿಕೆಗೆ ಬಂದು ಮಾತನಾಡೋಕೆ ನಾನು ರೆಡಿ, ಚರ್ಚೆ ಮಾಡೋಣ ನೋಡೋಣ ಅಂತ ಡಿಸಿಎಂ ನಗುನಗುತ್ತಲೇ ಕುಮಾರಸ್ವಾಮಿ ಅವರ ಕಾಲೆಳೆದಿದ್ರು. ನಾನು ಒಬ್ಬನೇ ಬರ್ತೀನಿ, ಅವ್ರು ಬೇಕಾದ್ರೆ ದಂಡು ದಾಳಿ ಕಟ್ಕೊಂಡು ಬರಲಿ ಅಂತ ಕೌಂಟರ್ ಕೊಟ್ರು. ನಾನು ವೀಕಾಗೆ ಮಾತಾಡ್ತೀನಿ ಬಿಡು, ಅವರೇ ಸ್ಟ್ರಾಂಗು. ಸ್ಟೀಲ್ ಮಿನಿಸ್ಟರ್ ತಾನೇ ಸ್ಟ್ರಾಂಗು, ಸ್ಟೀಲ್ ಅವರು. ಆ ಬಂಡೆ ಹೊಡೆಯೋದು ಸ್ಟೀಲಿಂದ ತಾನೆ ಹೊಡೆಯೋದು. ಕುಟ್ಟಕ್ಕೆ ಬೇಕಾರೆ ಇರಲಿ, ಅದೇ ಇರಲಿ. ಇವ್ರು ಬೇರೆ ಬರ್ತೀನಿ ಅಂತ ಹೇಳ್ತಾರೆ, ಬೇಡ ನಾನು ಒಬ್ಬ ಸಾಕು ಬಂದಿದ್ದೀನಿ. ನಾವು ಲೋಕಲ್ ಅವರಲ್ವಾ, ನಾನು ಲೋಕಲ್ MLA ಅಲ್ವಾ. ಇವರು ಹೇಳ್ತಾ ಇದ್ರು ಆಯಿತು ಬೇಕಾದ್ರೆ ಪಾಪ ಏನು ತೊಂದರೆ, ಅವ್ರದ್ದು ಬೇಕಾರೆಲ್ಲ ದಂಡು ದಿವಾಳಿ ಎಲ್ಲ ಕರ್ಕೊಂಡು ಬರಲಿ, ಅವರು ಏನು ತೊಂದರೆ ಇಲ್ಲ, ಆಯಿತು. ದಟ್ ಈಸ್ ಬೀನ್ ಫಿಕ್ಸ್ಡ್ ಮ್ಯಾಚ್. ನೀವು ಯಾವ ಟೈಮ್ ಕೇಳ್ತಾರೋ ಬೇಕಾದ್ರೆ ನೀವು ಫಿಕ್ಸ್ ಮಾಡ್ಕೊಳ್ಳಿ. ಅದಕ್ಕೆ ವಿರೋಧದ ನಡುವೆ 3 ದಿನಗಳಲ್ಲೇ ನೋಟಿಫಿಕೇಶನ್. ಈ ಹಿಂದೆ ಬಿ ಖಾತೆಯಿಂದ ಎ ಖಾತೆ ಯೋಜನೆಗೂ ಕುಮಾರಸ್ವಾಮಿ ವಿರೋಧ ಮಾಡಿದ್ರು, ಸರ್ಕಾರದ ವಿರುದ್ಧ ಸವಾರಿ ಮಾಡಿದ್ರು. ಈ ಬಿಡದಿಯ ಟೌನ್ಶಿಪ್ ಯೋಜನೆಗೂ ವಿರೋಧ ಮಾಡುತ್ತಿದ್ದಾರೆ. ರೈತರ ಒಪ್ಪಿಗೆ ಇಲ್ಲ, ಯಾರೋ 4-5 ಮಂದಿ ಒಪ್ಪಿಗೆ ಕೊಟ್ರೆ ಆಗುತ್ತಾ ಅಂತ ಕುಮಾರಸ್ವಾಮಿ ಕಿಡಿಕಾರ್ತಿದ್ದಾರೆ. ರಾಜ್ಯ ರಾಜಕಾರಣದಲ್ಲೂ ಬಿಡದಿ ಟೌನ್ಶಿಪ್ ವಿಷಯ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಕಾರಣವಾಗಿದೆ. ಇಂತಹ ಸಮಯದಲ್ಲಿ 3 ದಿನಗಳಲ್ಲೇ ನೋಟಿಫಿಕೇಶನ್ ಹೊರಡಿಸೋಕೆ ಸರ್ಕಾರ ಸಿದ್ಧತೆ ಮಾಡಿಕೊಂಡಿದೆ. ಹಂತ ಹಂತವಾಗಿ ರೈತರಿಗೆ ಪರಿಹಾರ ಕೊಡಲು ಸರ್ಕಾರ ಸಿದ್ಧತೆ ಮಾಡಿಕೊಂಡಿದೆ. ಈ ನಡುವೆ ಬಿಡದಿ ಟೌನ್ಶಿಪ್ ಯೋಜನೆಯನ್ನ ಕೈಬಿಡೋ ಮಾತಿಲ್ಲ ಅಂತ 3 ದಿನಗಳಲ್ಲೇ ನೋಟಿಫಿಕೇಶನ್ ಹೊರಡಿಸೋಕೆ ಮುಂದಾಗಿದ್ದಾರೆ. ಹಾಗಾದ್ರೆ ಈ ಯೋಜನೆಯ ಹಿನ್ನೆಲೆ ಏನು, ಯಾಕಿಷ್ಟು ಬಡಿದಾಡುತ್ತಿದ್ದಾರೆ ಅನ್ನೋದನ್ನ ನೋಡೋದಾದ್ರೆ, ಇದು ನಗರವನ್ನೇ ನಿರ್ಮಿಸುವ ಯೋಜನೆಯಾಗಿದ್ದು ಇದಕ್ಕೆ 18,133 ಕೋಟಿ ರೂಪಾಯಿ ಅಂದಾಜು ಖರ್ಚಾಗಲಿದ್ದು, ಈ ಯೋಜನೆಗೆ ಈಗಾಗಲೇ ಸಂಪುಟ ಅಸ್ತು ಎಂದಿತ್ತು. ಈಗ ವಿರೋಧ ಹೋರಾಟ ಮಾಡುತ್ತಿದ್ದ ರೈತರೊಂದಿಗೆ ಡಿಕೆಶಿ ಸಂಧಾನ ಸಕ್ಸಸ್ ಆಗಿದೆ. ಹೋರಾಟ ವಿರೋಧಗಳ ನಡುವೆಯೇ 3 ದಿನಗಳಲ್ಲಿ ನೋಟಿಫಿಕೇಶನ್ಗೆ ಸಿದ್ಧತೆಯೂ ನಡೆದಿದೆ. 3 ಹಳ್ಳಿಗಳನ್ನು ಸೇರಿಸಿ ಒಂದೊಂದು ನೋಟಿಫಿಕೇಶನ್ ಹೊರಡಿಸಲಾಗುತ್ತದೆ. ಜೂನ್ 30ರೊಳಗೆ ಜಮೀನು ಕೊಡಲು ಒಪ್ಪುವವರಿಗೆ ಮೊದಲು ಪರಿಹಾರ ಕೊಡೋಕೆ ಸರ್ಕಾರ ಮುಂದಾಗಿದೆ. 50% ಸೈಟ್ ಅಥವಾ 45% ಕಮರ್ಷಿಯಲ್ ಭೂಮಿ ನೀಡಲಿದೆ. ಅಲ್ಲದೆ 3 ಹಂತಗಳಲ್ಲಿ ರೈತರಿಗೆ ಪರಿಹಾರದ ಭರವಸೆ ನೀಡಿದೆ. ಪ್ರತಿ ಎಕರೆಗೆ ಅಂದಾಜು 5 ಕೋಟಿಯಷ್ಟು ಪರಿಹಾರ ನೀಡಲು ಸರ್ಕಾರ ನಿರ್ಧಾರ ಮಾಡಿದೆ. ಒಂದು ವೇಳೆ ಭೂಮಿ ಕೊಡದೆ ಕೋರ್ಟ್ಗೆ ಹೋದ್ರೆ ಕೋರ್ಟ್ನಲ್ಲೇ ಉತ್ತರ ಕೊಡೋಕೆ ಸರ್ಕಾರ ತಯಾರಿ ನಡೆಸಿದೆ. ನಾನೇನು ಗೋಷ್ಠಿಯನ್ನು ಮಾಡಿದ್ದೇನೆ ಅವರಿಗೆ ಪರಿಹಾರ, ಹೆಚ್ಚು ಕಮ್ಮಿ 80% ರೈತರು ತನ್ನ ಬಂದು ಅವರು ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ. ಅವರು ಆದಷ್ಟು ಜಲ್ದಿ ಈ ಪರಿಹಾರವನ್ನು ನಮಗೆ ಜಲ್ದಿ ಕೊಡಿ ಅಂಥೇಳಿ ಒತ್ತಾಯ ಕೂಡ ಹಾಕಿದ್ದಾರೆ. ಕೆಲವು ಕ್ಲೈಮ್ಸು ಇನ್ನು ನಮ್ಮ ಕೆಲವರು ಯಾರ ಭೂಮಿ ಇಲ್ಲ ಅಂಥವ್ರ ಬಗ್ಗೆ ಕೆಲವ್ರ ಬಗ್ಗೆ ಕಾಳಜಿಯನ್ನು ವಹಿಸಿದ್ದಾರೆ. ಡಿಕೆಶಿ HDK ನಡುವೆ ಸಂಪತ್ತಿನ ಸವಾಲ್. ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ಬಿಡದಿ ಟೌನ್ಶಿಪ್ ವಿಚಾರವಾಗಿ ಡಿಕೆ HDK ನಡುವೆ ಕದನ ನಡೆಯುತ್ತಿರೋದು ಯಾಕಪ್ಪ ಅಂದ್ರೆ, ಬಿಡದಿ ಸುತ್ತಮುತ್ತಲೂ ಇಬ್ಬರೂ ಜಮೀನು ಹೊಂದಿದ್ದಾರೆ. ಹೀಗಾಗಿ ಭೂಸ್ವಾಧೀನ ಹಾಗೂ ಪರಿಹಾರ ವಿಚಾರವಾಗಿ ಇಬ್ಬರ ಮಧ್ಯೆ ಜಗಳ ನಡೆಯುತ್ತಿದೆ. ಹೀಗಾಗಿ ಕುಮಾರಸ್ವಾಮಿ ಜಮೀನು ವಿವಾದವನ್ನ ಡಿಕೆಶಿ ಕೆಣಕಿದ್ರೆ, ಡಿಕೆಶಿ ವ್ಯಾಪಾರ ವ್ಯವಹಾರವನ್ನ ಕುಮಾರಸ್ವಾಮಿ ಕೆಣಕಿದ್ದಾರೆ. ಸಂಪತ್ತಿನ ಗಳಿಕೆ ಬಗ್ಗೆ ಬಹಿರಂಗ ಚರ್ಚೆಗೆ ಪಂಥಾಹ್ವಾನ ಕೊಟ್ಟಿದ್ದಾರೆ. ಮೊದಲು ಹೇಳಿದ್ರು ಸುಮಾರು 2,000 ಎಕರೆ ಭೂಮಿ ಸರ್ಕಾರಿ ಭೂಮಿ ಇದೆ ಅಂತ ಹೇಳಿ, ಅದು 760 ಎಕರೆಗೆ ಹೇಗೆ ರಿಡ್ಯೂಸ್ ಆಯ್ತದೋ, ಭೂಮಿ ಎಲ್ಲೋಯ್ತು? 2,000 ಎಕರೆ ಸರ್ಕಾರಿ ಭೂಮಿ 700 ಚಿಲ್ಲರೆ ಎಕರೆಗೆ ಯಾತಕ್ಕೆ ಕಡಿಮೆ ಆಯಿತು? ಅದು ಯಾವ ರೀತಿ ಆ ಭೂಮಿನ ಇವತ್ತಿದೆ ಅದೇ ಎದುರ್ಕೊಂಡು ಹೊಡೋಯ್ತಾ ಇಲ್ಲ ಆದರೂ ಶಿವಕುಮಾರ್ ಬದ್ದವ್ರೆ ಅಂತ ಹೇಳಿ ಎಲ್ಲಿ ಕಳಿಸಿದ್ರೆ ಆ ಭೂಮಿಯ ಮಾಹಿತಿಗಳನ್ನ?
ದಾಖಲೆಗಳು ಯಾರ ಪರ ಹೋಯ್ತು ಚರ್ಚೆ ಮಾಡೋಣಂತೆ. ಸರಿ ಇದೆ. ಈಗೂ ನಾನು ಐ ಆಮ್ ರೆಡಿ ಟು ಅಕ್ಸೆಪ್ಟ್ ವಾಟ್ ಎವರ್ ಇಸ್ ದೇರ್. ಪಾಪ ಅವ್ರು ಯಾವ ಕರೀತಾರೋ ಗೌರವದಿಂದ, ನಾನು ಭಾಳ ನಮ್ರತೆಯಿಂದ, ಈಗ ಎಷ್ಟು ಗೌರವದಿಂದ ಅವ್ರ ಅಣ್ಣ ಅವ್ರಿಗೆ ಏನು ಗೌರವ ಕೊಡಬೇಕು, ಒಂದು ಚೂರು ಅಶಬ್ದವಾದಂಥ ಪದವನ್ನು ಉಪಯೋಗಿಸ್ದೆ, ಅಸಂಬಂಧವಾದಂಥ ಪದವನ್ನು ಉಪಯೋಗಿಸ್ದೆ ನಾನು ಮಾತಾಡ್ತೀನಿ. ಇವ್ರು ಬೇರೆ ಬತ್ತೀನಿ ಅಂತ ಹೇಳ್ತಾರೆ, ಬೇಡ ನಾನು ಒಬ್ಬ ಸಾಕು ಬಂದಿದ್ದೀನಿ. ನಾವು ಲೋಕಲ್ ಅವರಲ್ವಾ, ನಾನು ಲೋಕಲ್ MLA ಅಲ್ವಾ. ಇವರು ಹೇಳ್ತಾ ಇದ್ರು ಆಯಿತು ಬೇಕಾದ್ರೆ ಪಾಪ ಏನು ತೊಂದರೆ, ಅವ್ರದ್ದು ಬೇಕಾರೆಲ್ಲ ದಂಡು ದಿವಾಳಿ ಎಲ್ಲ ಕರ್ಕೊ ಬರಲಿ, ಅವರು ಏನು ತೊಂದರೆ ಇಲ್ಲ, ಆಯಿತು. ದಟ್ ಈಸ್ ಬೀನ್ ಫಿಕ್ಸ್ಡ್ ಮ್ಯಾಚ್. ನೀವು ಯಾವ ಟೈಮ್ ಕೇಳ್ತಾರೋ ಬೇಕಾದ್ರೆ ನೀವು ಫಿಕ್ಸ್ ಮಾಡ್ಕೊಳ್ಳಿ. ಡಿಕೆಶಿ ಕೌಂಟರ್ಗೆ ಫುಲ್ ಗರಂ ಆದ ನಿಖಿಲ್. ಚರ್ಚೆಗೆ ನಾನ್ ರೆಡಿ ಅಂತ ನಿಖಿಲ್ ಕುಮಾರಸ್ವಾಮಿ ಕೂಡ ಹೇಳಿದ್ರು. ಬಿಡದಿ ವಿಷಯವಾಗಿ ನಿಖಿಲ್ ಕುಮಾರಸ್ವಾಮಿ ಅಸಮಾಧಾನ ಹೊರಹಾಕಿದ್ರು. ಬಟ್ ನಿಖಿಲ್ ಮಾತಿಗೆ ಡಿಕೆಶಿ ಸೊಪ್ಪು ಹಾಕಲಿಲ್ಲ. ಇದರಿಂದ ಗರಂ ಆಗಿರೋ ನಿಖಿಲ್ ಕುಮಾರಸ್ವಾಮಿ ದುರಹಂಕಾರದ ಮಾತು ನಡೆಯಲ್ಲ ಎಂದು ತಿರುಗೇಟು ಕೊಟ್ಟಿದ್ದಾರೆ. ಆಯ್ತು, ಬರ್ಲಿ, ಕೂತ್ಕೊಂಡು ಚರ್ಚೆ ಮಾಡ್ಲಿ. ಅವ್ರದ್ದೇನಿದೆ ನಮ್ದೇನಿದೆ ಬಹಿರಂಗವಾಗಿ ಕೂತ್ಕೊಂಡು ಚರ್ಚೆ ಮಾಡೋಣ. ಅವ್ರು ಹೇಳ್ದಂಗೆ ಅವ್ರು ಏನು ಆಹ್ವಾನ ಕೊಟ್ಟಿದ್ದಾರೆ ಅದಕ್ಕೆ ದೇವೇಗೌಡರ ಕುಟುಂಬ ಸಿದ್ಧ ಇದೆ. ನಾವೇನು ಕಳ್ತಪ್ಸ್ಕೊಂಡು ಓಡೋಗೋದಿಲ್ಲ. ಬರಲಿ, ಕೂತ್ ಚರ್ಚೆ ಮಾಡುವ. ಅದಕ್ಕೇನು, ಸಾರ್ವಜನಿಕವಾಗೇ ಚರ್ಚೆ ಮಾಡೋಣ ಕೂತ್ಕೊಂಡು. ಏನು ಯಾವುದೋ 4 ಗೋಡೆ ಮಧ್ಯೆ ಚರ್ಚೆ ಮಾಡ್ತಕ್ಕಂಥದ್ದೇನಿಲ್ಲ. ಅಪ್ಪ ಆ ಹುಡುಗನ ನಾನು ಉತ್ತರ ಕೊಡೋಕೆ ನಂಗೆ ಇಷ್ಟ ಇಲ್ಲ. ನಮ್ಮ ಬೇರೆ ಲೋಕಲ್ ಲೀಡರ್ಸ್ ಇದ್ದಾರೆ, ಉತ್ತರ ಕೊಡ್ತಾರೆ. ಅವ್ರ ಲೋಕಲ್ ಲೀಡರ್ಗಳಿದ್ದಾರೆ, ನಟರಾಜ ಕೊಡಪ್ಪ ಅದೇನೋ. ಪಾಪ ನಿಖಿಲ್ ಕುಮಾರಸ್ವಾಮಿ ಸ್ಟೇಟಸ್ ಬಗ್ಗೆ ಪ್ರಶ್ನೆ ಮಾಡಿದ್ದಾರೆ. ಸಾಹೇಬರು ನನ್ನ ಸ್ಟೇಟಸ್ ಬಗ್ಗೆ ಪ್ರಶ್ನೆ ಮಾಡಿದ್ದಾರೆ. ಒಂದು ಅರ್ಥಕೊಳ್ಳಿ, ಇವತ್ತು ಅವ್ರಿಗೇನು ಜನ ಸ್ಟೇಟಸ್ ಕೊಟ್ಟಿದಾರಲ್ಲ, ಉಪಮುಖ್ಯಮಂತ್ರಿ ಸ್ಟೇಟಸ್ಸು, ಇದು ನಾಡಿನ ಜನತೆ ಅವ್ರಿಗೆ ಭಿಕ್ಷೆ ಕೊಟ್ಟಿದ್ದಾರೆ. ಅದನ್ನು ಕಣ್ಗೊತ್ಕೊಂಡು ಅಧಿಕಾರ ಇದ್ದಾಗ ದುರಹಂಕಾರ ಪಡೆದಿರಾ, ದುಡ್ಡಿನ ಮದ ತಲೆಗೇರಿ ಜಾಸ್ತಿ ಮಾತಾಡಿದಿರಾ, ತಲೆ ತಗ್ಸಿ ಜನಗಳಿಗೆ ಗೌರವಿತವಾಗಿ ದುಡಿತಕ್ಕಂಥ ಕೆಲಸ ಮಾಡಲಿ. ನಿಖಿಲ್ ಕುಮಾರಸ್ವಾಮಿ ಸ್ಟೇಟಸ್ ಏನು ಅಂತಕ್ಕಂಥದ್ದು ಈ ನಾಡಿನ ಜನತೆ ಮುಂದಿನ ದಿನಗಳಲ್ಲಿ ತೋರಿಸ್ಕೊಡ್ತಾರೆ. ತಲೆ ಕೆಡಿಸ್ಕೊಳ್ಳೋದು ಬೇಡ ಮಿಸ್ಟರ್ ಶಿವಕುಮಾರ್ ಅವರು. ಸದ್ಯ ಬಿಡದಿ ಟೌನ್ಶಿಪ್ ವಿಷಯ ಮದಗಜಗಳ ನಡುವಿನ ಕಾಳಗಕ್ಕೆ ವೇದಿಕೆಯಾಗಿದೆ. ಓಪನ್ ಚಾಲೆಂಜ್ ಹಾಕಿದ್ದಾರೆ. ಇದು ಬರೀ ಮಾತಿಗಷ್ಟೇ ಸೀಮಿತವಾಗುತ್ತೋ ಇಲ್ಲ ಮತ್ತೊಂದು ಲೆವೆಲ್ಗೆ ಹೋಗುತ್ತೋ ಕಾದು ನೋಡಬೇಕಿದೆ.